ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಕೆಲವೇ ಗಂಟೆಗಳಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೂ ಕೂಡ ಉಚಿತವಾಗಿರ್ತಕ್ಕಂಥ ಬಸ್ಸಿನ ಸವಲತ್ತನ್ನು ನಾನು ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅದರ ಉಪಯೋಗವನ್ನು ಇವತ್ತು ರಾಜ್ಯದ ಎಲ್ಲ LKGಯಿಂದ ಹಿಡಿದು 10ನೇ ತರಗತಿಯ ಮಕ್ಕಳವರಿಗೂ ಕೂಡ ಅದರ ಉಪಯೋಗವನ್ನು ತಗೊಳ್ತಾ ಇದ್ದೀವಿ ಇವತ್ತು. ಆದರೆ ಇವತ್ತು ಏನು ತೋರಿಸ್ತಾ ಇದ್ದೀವಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಾಗ, ಕೃಷಿಗೆ ಹೆಚ್ಚಿನ ಕೊಟ್ಟಾಗ, ಒಂದು ಕಡೆ ಆಹಾರದ ಯಾವುದೇ ತೊಂದರೆ ಆಗಬಾರ್ದು, ಶಿಕ್ಷಣಕ್ಕೂ ಯಾವುದೇ ತೊಂದರೆ ಆಗಬಾರ್ದು ಅಂತ ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದೆ. ಇದೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅನ್ನೋಂಥದ್ದು ನನ್ನ ಅನಿಸಿಕೆ. ನಮಸ್ಕಾರ. ಚುನಾವಣಾ ಆಯೋಗ ಹೊರಡಿಸಿರ್ತಕ್ಕಂಥ ಮತ ಪರಿಷ್ಕರಣಾ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಭಾಳ ಅತ್ಯುತ್ತಮವಾಗಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಎಲ್ಲ ನಗರ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ನೇಮಕ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು, BLOಗಳು ಭಾಳ ಜವಾಬ್ದಾರಿಯುತವಾಗಿ ಮನೆ ಮನೆ ಹೋಗಿ ಫಾರ್ಮನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತೇನೆ. ನಾನು ಅದ್ರ ಜೊತೆಯಲ್ಲಿ ನಮ್ಮ ಪಕ್ಷವು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಏನು ಆದೇಶವನ್ನು ಮಾಡಿದರು, ಆ ರೀತಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಮುಖಂಡರು ನಾವೆಲ್ಲರೂ ಸೇರಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೊಟ್ಟ ಅವಕಾಶದಂತೆ ನಮ್ಮ ಪಕ್ಷವು ಕೂಡ BL2 ಏನಂತ ಒಂದೊಂದು ಬೂತಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೋ ಅವಕಾಶವನ್ನು ನಮ್ಮ ಕಾರ್ಯಕರ್ತರು ಅದರ ಉಪಯೋಗವನ್ನು ತಗೊಳ್ಳೋದ್ರ ಮುಖಾಂತರ ಅವರ ಭಾಗದಲ್ಲಿ ಬರ್ತಕ್ಕಂಥ, ಅವರ ಬೂತಲ್ಲಿ ಬರ್ತಕ್ಕಂಥ BLOಗಳಿಗೆ ಯಾರೇ ಇರಲಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಿರಲಿ, ಅವರಿಗೆ ಸರಿಯಾದ ರೀತಿಯ ಸಹಕಾರನ ಕೊಡೋದ್ರ ಮುಖಾಂತರ ಮನೆ ಮನೆ ಹೋಗುವಲ್ಲಿ ಸಹಕಾರವನ್ನು ಇಡೀ ಜಿಲ್ಲೆಯಲ್ಲಿ ಕೂಡ ಕೊಡ್ತಾ ಇರುವಂಥದ್ದು. ಅದ್ರ ಜೊತೆಯಲ್ಲಿ ತಮಗೆ ಗೊತ್ತು, ನಮ್ಮ ಮಲೆನಾಡು ಇವತ್ತು ಒಂದೊಂದು ಮನೆ ಹೋಗ್ಬೇಕಂದ್ರೆ 2-3 ಕಿಲೋಮೀಟರ್ ನಡೀತಾ ಹೋಗ್ಬೇಕಾಗುತ್ತೆ. ಯಾವುದೇ ರಸ್ತೆ ವ್ಯವಸ್ಥೆ ಇರಲ್ಲ, ವೆಹಿಕಲ್ ಕೂಡ ಅಲ್ಲಿ ಹೋಗಿರಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ BL2 ಏನಿದ್ದಾರೋ ಅವರು ಕೂಡ ಅವ್ರ ಜೊತೆ ಹೋಗಿ ಅವ್ರಿಗೆ ಸಹಕರಿಸಿ ಮನೆಗಳನ್ನು ತೋರಿಸೋದ್ರ ಮುಖಾಂತರ ಅವರಿಗೆ ಯಾವುದೇ ಒಂದು ಮತವೂ ಕೂಡ ಮತದ ಹಕ್ಕನ್ನು ತಪ್ಪಿಸದೇ ಇರೋ ರೀತಿಯಲ್ಲಿ ನೋಂದಣಿ ಮಾಡುವಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಮಾಡ್ತಾಯಿದ್ದಾರೆ. ಈಗ ನನಗೆ ವಿಶ್ವಾಸ ಇದೆ, ನಮ್ಮ ಜಿಲ್ಲೆಯಲ್ಲಿ 100ಕ್ಕೆ 100 ಭಾಳ ವ್ಯವಸ್ಥಿತವಾಗಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಮತದಾರರ ಪಟ್ಟಿಯಿಂದ ವಂಚಿತರಾಗದೇ ಎಲ್ಲರೂ ಕೂಡ ಮತದಾರರ ಹಕ್ಕನ್ನು ಪಡೆಯುವಲ್ಲಿ ಎಲ್ಲರೂ ಕೂಡ ಸಹಕರಿಸ್ತಿದ್ದಾರೆ. ಅದಕ್ಕೆ ನಾನು ತಮ್ಮಲ್ಲಿ ಎಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾನು ಮತದಾನ ಹಕ್ಕು ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಮತವನ್ನು ಪಡೆಯುವಂಥದ್ದು, ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಹಕ್ಕು. ಆ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಪಡೀಲೇಬೇಕಾಗುತ್ತೆ. ಇನ್ನು ಯಾರಾದರೂ ಸ್ವಲ್ಪ ತಪ್ಪಿ ಹೋಗಿದ್ದಿದ್ರೆ ಅಥವಾ ಯಾರಿಗಾದರೂ ಸರಿಯಾದ ಮಾಹಿತಿ ಇಲ್ಲ ಅಂತಂದರೆ ತಕ್ಷಣ ತಮ್ಮ ತಾಲೂಕು ಆಫೀಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಪಂಚಾಯತ್ ಆಫೀಸ್ ಇರ್ಬೋದು, ಅವ್ರನ್ನ ಸಂಪರ್ಕವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತು BLಗಳನ್ನು ಸಂಪರ್ಕ ಮಾಡ್ಕೊಳ್ಳೋದ್ರ ಮುಖಾಂತರ ತಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ವ್ಯವಸ್ಥೆನ ತಾವು ಮಾಡ್ಕೊಳ್ಬೇಕಾಗುತ್ತೆ. ತಾವು ಈಗಾಗಲೇ ಆ ಫಾರ್ಮನ್ನು ಕೊಡುವಾಗ ಕೂಡ ಹೇಳಿದ್ದಾರೆ, ಯಾವ ರೀತಿಯ ಫಾರ್ಮನ್ನು ತುಂಬಬೇಕು, ಯಾವ ರೀತಿಯ ವ್ಯವಸ್ಥೆನ ಮಾಡಬೇಕು ಅಂತ ವಿಚಾರನ ಅದನ್ನ ಈಗಾಗಲೇ ತಾವು ಕೂಡ ಮಾಡಿದ್ರಿ. ನೀವು ಹಿಂದೆ ತಾವು ಮತದಾರ ಯಾದಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಇದು ಬೇಕಾಗಿರಲ್ಲ, ಅಥವಾ ಈಗ ಏನಾದ್ರು ಹೊಸದಾಗಿ ನೋಂದಣಿ ಮಾಡಬೇಕಾದ್ರೂ ಕೂಡ ಯಾವ ನಂಬರನ್ನು ಫಾರ್ಮನ್ನು ತುಂಬಬೇಕು ಅನ್ನೋಂಥ ವಿಚಾರವನ್ನು ಕೂಡ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿರುವಂಥದ್ದು. ಹೀಗೆ ಎಲ್ಲ ರೀತಿಯ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಮುಖಾಂತರ ತಾವು ಈ ನೋಂದಣಿ ಕಾರ್ಯಕ್ರಮದಲ್ಲಿ ಯಾವೊಬ್ಬ ವ್ಯಕ್ತಿಯು ಮತದಾನದಿಂದ ವಂಚಿತರಾಗದೇ ತಾವೆಲ್ಲರೂ ಕೂಡ ಮತದಾರರ ಯಾದಿಯಲ್ಲಿ ಬರಬೇಕು ಅಂತ ವಿನಂತಿ ನಮ್ಮೆಲ್ಲರೂ ಕೂಡ ಹೌದು. ಅದಕ್ಕೆ ನಾನು ಇವತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ನಾನು ಅಭಿನಂದನೆ ಬಯಸ್ತೇನೆ.